ಶಾಂತಿ. ದಿನಾಂಕ ಆಗಿದೆ 25/8/2026. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಲ್ಲಿ ನಿಮ್ಮ ಸಂಪಾದನೆಯೂ ಇದೆ, ಆರೋಗ್ಯವೂ ಇದೆ. ನೀವು ಅಮರರಾಗಿ ಬಿಡುತ್ತೀರಿ. ಸದಾ ತಿಳಿದುಕೊಳ್ಳಿ, ನಾವು ಶಿವತಂದೆಯ ಭಂಡಾರದಿಂದ ತಿನ್ನುತ್ತೇವೆ. ಶಿವತಂದೆಯ ಭಂಡಾರದ ಭೋಜನವನ್ನು ತಿನ್ನುವವರ ಹೃದಯವು ಶುದ್ಧವಾಗುತ್ತಾ ಹೋಗುತ್ತದೆ. ಪ್ರವೃತ್ತಿಯಲ್ಲಿರುತ್ತಾ ಒಂದು ವೇಳೆ ಶ್ರೀಮತದ ಪ್ರಮಾಣ ಆದೇಶದ ಅನುಸಾರ ಟ್ರಸ್ಟಿಯಾಗಿ ಇರುತ್ತೀರೆಂದರೆ ಅದು ಸಹ ಶಿವತಂದೆಯ ಭಂಡಾರವಾಗಿ ಬಿಡುತ್ತದೆ. ಮನಸ್ಸಿನಿಂದ ಸಮರ್ಪಿತವಾಗಿರುತ್ತದೆ. ಇಲ್ಲಿ ನಾವು ಯಾವುದೇ ಮನುಷ್ಯ ಅಥವಾ ದೇವತೆಯಿಂದಲ್ಲ, ಸ್ವಯಂ ಭಗವಂತನಿಂದ ಆತ್ಮಿಕ ಜ್ಞಾನವನ್ನು ಕೇಳುತ್ತಿದ್ದೇವೆ. ನಿರಾಕಾರ ಪರಮಾತ್ಮ ತಂದೆಯು ಮಕ್ಕಳನ್ನು ಭಗವಾನ್ ಭಗವತಿಯರ ಶ್ರೇಷ್ಠ ಪದವಿಗೆ ತಯಾರಿಸಲು ಈ ಜ್ಞಾನವನ್ನು ನೀಡುತ್ತಿದ್ದಾರೆ. ಕಲ್ಪಕಲ್ಪವು ಸಂಗಮಯುಗದಲ್ಲಿ ನಿರಾಕಾರ ಶಿವತಂದೆಯು ಬಂದು ಆತ್ಮಗಳಿಗೆ ಜ್ಞಾನವನ್ನು ನೀಡುತ್ತಾ ಪಾವನರಾಗುವ ಮಾರ್ಗವನ್ನು ತೋರಿಸುತ್ತಾರೆ. ನಾವು ಆತ್ಮರಾಗಿದ್ದೇವೆ ಮತ್ತು ಪರಮಾತ್ಮ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಎಂಬ ಆತ್ಮಾಭಿಮಾನವನ್ನು ಸದಾ ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆಯು ಜ್ಞಾನಸಾಗರರಾಗಿದ್ದು ಅವರ ಸಮ್ಮುಖದಿಂದಲೇ ನಿಜವಾದ ಆತ್ಮಿಕ ಜ್ಞಾನವನ್ನು ಪಡೆಯಬೇಕು. ನಾವು ಮೊದಲು ಪಾವನರಾಗಿದ್ದೆವು, ನಂತರ ಪತಿತರಾದೆವು ಮತ್ತು ಈಗ ತಂದೆಯ ಜ್ಞಾನದಿಂದ ಮತ್ತೆ ಪಾವನರಾಗುತ್ತಿದ್ದೇವೆ. ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ನಾವು ಸಂಗಮಯುಗದಲ್ಲಿ ಇದ್ದೇವೆ ಎಂಬ ಸ್ಪಷ್ಟ ಅರಿವು ಬರುತ್ತದೆ. ಸಂಗಮಯುಗವೇ ಕಲ್ಯಾಣಕಾರಿ ಯುಗವಾಗಿದ್ದು ಇದೇ ಸಮಯದಲ್ಲಿ ತಂದೆಯು ಬಂದು ಕಲಿಯುಗವನ್ನು ಸತ್ಯಯುಗವಾಗಿ ಪರಿವರ್ತಿಸುತ್ತಾರೆ. ತಂದೆಯಿಂದ ಜ್ಞಾನ ಮತ್ತು ಆಸ್ತಿಯನ್ನು ಪಡೆಯುವುದರಿಂದ ನಮ್ಮ ಜೀವನದಲ್ಲಿ ನಿಜವಾದ ಖುಷಿ, ಆರೋಗ್ಯ ಮತ್ತು ಸಂಪತ್ತಿನ ಅನುಭವವಾಗುತ್ತದೆ. ಶಿವತಂದೆಯ ಭಂಡಾರದಿಂದ ಸ್ವೀಕರಿಸಿ ಶ್ರೀಮತದಂತೆ ನಡೆಯುವವರ ಹೃದಯವು ಶುದ್ಧವಾಗುತ್ತದೆ ಮತ್ತು ಜೀವನದಲ್ಲಿ ಸಂಪನ್ನತೆ ಬರುತ್ತದೆ. 84 ಜನ್ಮಗಳ ಚಕ್ರವನ್ನು ಅರಿತುಕೊಂಡಾಗ ನಮ್ಮ ನಿಜವಾದ ಭೂತ, ವರ್ತಮಾನ ಮತ್ತು ಭವಿಷ್ಯದ ಜ್ಞಾನ ಸ್ಪಷ್ಟವಾಗುತ್ತದೆ. ಭಗವಂತನನ್ನು ಅರಿಯದೆ ಅನೇಕರು ತಪ್ಪು ಮಾರ್ಗಗಳಲ್ಲಿ ಹುಡುಕುತ್ತಾರೆ. ಆದರೆ ಈಗ ನಾವು ಸತ್ಯ ತಂದೆಯ ಪರಿಚಯವನ್ನು ನೀಡಬೇಕು. ತಂದೆಯ ಸಂದೇಶವನ್ನು ಚಿತ್ರಗಳು ಮತ್ತು ಪ್ರದರ್ಶನಿಗಳ ಮೂಲಕ ಎಲ್ಲರಿಗೂ ತಲುಪಿಸಿ ಅವರ ಕಲ್ಯಾಣ ಮಾಡಬೇಕು. ತಂದೆ ಮತ್ತು ಮಕ್ಕಳ ಈ ಅನಾದಿ ಅವಿನಾಶಿ ಸಂಬಂಧವು ಪ್ರತಿಯೊಂದು ಕಲ್ಪದಲ್ಲಿಯೂ ಪುನರಾವರ್ತನೆ ಆಗುತ್ತಿದ್ದು ನಾವು ಮತ್ತೆ ತಂದೆಯ ಮಡಿಲನ್ನು ಸೇರುತ್ತೇವೆ. ಇದು ಕಲ್ಯಾಣಕಾರಿ ಸಂಗಮಯುಗವಾಗಿದೆ. ಇದರಲ್ಲಿ ಪ್ರತಿ ಮಾತಿನಲ್ಲಿ ಕಲ್ಯಾಣವಿದೆ. ಸಂಪಾದನೆಯೇ ಸಂಪಾದನೆ ಇದೆ. ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಪ್ರವೃತ್ತಿಯಲ್ಲಿರುತ್ತಾ ಮನಸ್ಸು ಬುದ್ಧಿಯಿಂದ ಸಮರ್ಪಣೆಯಾಗಬೇಕಾಗಿದೆ. ಶ್ರೀಮತ ಪ್ರಮಾಣ ಖರ್ಚು ಮಾಡಬೇಕಾಗಿದೆ. ಸಂಪೂರ್ಣ ಟ್ರಸ್ಟಿಯಾಗಿರಬೇಕಾಗಿದೆ. ಸಹಯೋಗದ ಶಕ್ತಿಯಿಂದ ಅಸಹಯೋಗಿಗಳನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವ ತಂದೆಯ ಸಮಾನ ಪರೋಪಕಾರಿ ಭವ. ಯಾರೆಷ್ಟಾದರೂ ಅಸಹಯೋಗಿ ಆಗಿರಲಿ, ತಾವು ತಮ್ಮ ಸಹಯೋಗದ ಶಕ್ತಿಯಿಂದ ಅವರನ್ನು ಸಹಯೋಗಿಯನ್ನಾಗಿ ಮಾಡಿಬಿಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.